ಕೆರೆ ಕೋಡಿ ಒಡೆದು ರೈತರ ಜಮೀನು ಜಲಾವೃತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಬೆಳೆದಂತ ಬೆಳೆ ನಾಶವಾಗಿದೆ. ಹಾವೇರಿಯ ದುಮ್ಮಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 3 ವರ್ಷಗಳಿಂದ, ಇವತ್ತು ನಿನ್ನೆಯಿಂದಲ್ಲ ಈ ಸಮಸ್ಯೆ ಅವರಿಗೆ. ಕಳೆದ 3 ವರ್ಷದಿಂದಲೂ ಕೂಡ ಇದೇ ಗೋಳು. ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಪಾಪ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಿನ್ನೆ ಎಲ್ಲ ಈ ರೀತಿ ಆಗುತ್ತೆ ಅಂತ ಯಾವತ್ತೋ ಹೇಳಿದ್ರು, ಆದ್ರೂ ಕೂಡ ಯಾರೂ ಕೂಡ ಗಮನ ಹರಿಸಲಿಲ್ಲ. ಮತ್ತೊಂದು ಕಡೆಯಲ್ಲಿ ರೈತರ ಜಮೀನೆಲ್ಲವೂ ಕೂಡ ಜಲಾವೃತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಬೆಳೆಗಳಿಗೆ ನೀರು ನುಗ್ಗಿದೆ. ಎಲ್ಲವೂ ಕೂಡ ಹಾನಿ, ಮನೆ ಹಾನಿ, ಬೆಳೆ ಹಾನಿ, ಎಲ್ಲವೂ ಹಾನಿ. ಒಂದ್ ಕಡೆ ಪರಿಹಾರ ಬರುತ್ತಾ? ಖಂಡಿತ ಇಲ್ಲ. ಪರಿಹಾರ ಎಷ್ಟೋ ವರ್ಷಗಳು ಬರೋದೇ ಇಲ್ಲ. ಅಲ್ಲಿವರೆಗೂ ಬೆಳೆದಂತ ಬೆಳೆಯ ದುಡ್ಡು ಕೂಡ ವಾಪಸ್ ಇಲ್ಲ. ರೈತರ ಜಮೀನು ಜಲಾವೃತ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗೋದು ಒಂದೇ ಉದ್ದೇಶಕ್ಕೆ. ಕಾರಣ ರೈತರ ಕೆಲಸ ಬೇಡಪ್ಪ, ಈ ಕಡೆ ಹೆಣ್ಣು ಕೊಡಲ್ಲ, ಈ ಕಡೆ ಬೆಳೆನೂ ಕೈ ಸಿಗಲ್ಲ, ಸಾಲ ಸೂಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಮಗೆ ಬೇಡವೇ ಬೇಡ ಅಂತೇಳಿ ಯುವಕರು ಬೆಂಗಳೂರು ಅಂತ ಕೆಲಸಕ್ಕೆ ಹೋಗ್ತಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ವಯೋವೃದ್ಧರು ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರ್ಬೋದು. ಏನೇ ಕಷ್ಟ ಬಂದರೂ ಕುಟುಂಬವನ್ನ ಸಾಕಿ ಸಲ್ಲಬೇಕು ಅನ್ನೋ ಒಂದು ವ್ಯವಸ್ಥೆ ನಡೆಕೊಂಡು ಇವರೆಲ್ಲ ಈಗ ಜಮೀನನ್ನ ಆಳ್ವಿಕೆ ಅಂದ್ರೆ ಉಳುಮೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಬರ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದ್ರೆ ಹೀಗೆ ಆಗೋದ್ರೆ ಹಂಗ ರೈತರ ಬೆಳೆಯೋದನ್ನ ನಿಲ್ಸಿದ್ರೆ ಹೊಟ್ಟೆಗೆ ಏನ್ ತಿನ್ನೋದು ನಾವೆಲ್ಲ? ಕಾರಣ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಲಗಡೆ ನೋಡ್ತಿರ್ಬೋದು, ಇಲ್ಲೊಂದು ಕೆರೆ ಇದೆ. ದುಮ್ಮಿಹಾಳ ಗ್ರಾಮದಲ್ಲಿ ನಾನು ಇದ್ದೇನೆ ಇವತ್ತು. ದುಮ್ಮಿಹಾಳ ಗ್ರಾಮದಲ್ಲಿರ್ತಕ್ಕಂಥ ಈ ಕೆರೆ ಸಂಪೂರ್ಣವಾಗಿ ನೀರು ಖಾಲಿ ಆಗ್ತಾ ಇದೆ. ಇಲ್ಲಿಯ ನೀರು ಅಷ್ಟು ಏನು ನೀರು ಬರ್ತಾ ಇದೆ, ರಭಸವಾಗಿ ಪಕ್ಕದಲ್ಲಿರೋ ಎಲ್ಲ ಏನು ಬೆಳೆದಿದ್ದಾರೆ ರೈತರು, ಗೋವಿನ ಜೋಳ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಏನು ಅಡಿಕೆ ಆಗಿರ್ಬೋದು, ಮತ್ತೆ ಶುಂಠಿ ಆಗಿರ್ಬೋದು, ಎಲ್ಲವೂ ಇದೀಗ ಸಂಪೂರ್ಣವಾಗಿ ಜಲದಿಗ್ಬಂಧನದಿಂದ ಸಂಪೂರ್ಣವಾಗಿ ಬೆಳೆದೇ ಇರೋ ಕಾರಣ ಆಗಿರುವಂತದ್ದು. ರೈತರು ಸಾಲ ಶೂಲ ಮಾಡ್ತಾರೆ, ಬ್ಯಾಂಕ್ನಲ್ಲಿ ಸಾಲ ತಗೋತಾರೆ, ಹೆಂಡತಿಯ ಮಾಂಗಲ್ಯವನ್ನು ಕೂಡ ಅಡ ಇಟ್ಟು ಇವರು ಬೆಳೆ ಬೆಳೆಯಕ್ಕೆ ಮುಂದಾಗ್ತಾರೆ. ಆದ್ರೆ ಇವರು ಕೈಗೆ ಹಣ ಸಿಗೋದಿಲ್ಲ. ಹೀಗಾಗಿ ರೈತರು ಇದೀಗ ಸಾವಿನ ದಾರಿ ಹಿಡಿತಾರೆ. ಅದರಲ್ಲೂ ಕೂಡ ರಾಜ್ಯದಲ್ಲೇ ಹಾವೇರಿ ಜಿಲ್ಲೆ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ಇದನ್ನ ಮಟಕ ಹಾಕಬೇಕು, ಇದನ್ನ ಮಟ್ಟ ಹಾಕಬೇಕು ಅಂದ್ರೆ ರೈತರು ಸಾಯೋದನ್ನ ನಿಲ್ಲಿಸಬೇಕು ಅಂತಂದ್ರೆ ಅಧಿಕಾರಿಗಳು ಎಚ್ಚೆತ್ತು ಈ ಒಂದು ವ್ಯವಸ್ಥೆ ನಿಲ್ಲಿಸಬೇಕು. ಈ ರೈತರಿಗೆ ಅನುಕೂಲ ಮಾಡಬೇಕು, ಅನ್ಯಾಯ ಆಗಿದೆ ಸರಿಪಡಿಸಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕೆರೆ ಕೋಡಿ ಒಡೆದು ರೈತರ ಜಮೀನು ಜಲಾವೃತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಬೆಳೆದಂತ ಬೆಳೆ ನಾಶವಾಗಿದೆ. ಹಾವೇರಿಯ ದುಮ್ಮಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 3 ವರ್ಷಗಳಿಂದ, ಇವತ್ತು ನಿನ್ನೆಯಿಂದಲ್ಲ ಈ ಸಮಸ್ಯೆ ಅವರಿಗೆ. ಕಳೆದ 3 ವರ್ಷದಿಂದಲೂ ಕೂಡ ಇದೇ ಗೋಳು. ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಪಾಪ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಿನ್ನೆ ಎಲ್ಲ ಈ ರೀತಿ ಆಗುತ್ತೆ ಅಂತ ಯಾವತ್ತೋ ಹೇಳಿದ್ರು, ಆದ್ರೂ ಕೂಡ ಯಾರೂ ಕೂಡ ಗಮನ ಹರಿಸಲಿಲ್ಲ. ಮತ್ತೊಂದು ಕಡೆಯಲ್ಲಿ ರೈತರ ಜಮೀನೆಲ್ಲವೂ ಕೂಡ ಜಲಾವೃತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಬೆಳೆಗಳಿಗೆ ನೀರು ನುಗ್ಗಿದೆ. ಎಲ್ಲವೂ ಕೂಡ ಹಾನಿ, ಮನೆ ಹಾನಿ, ಬೆಳೆ ಹಾನಿ, ಎಲ್ಲವೂ ಹಾನಿ. ಒಂದ್ ಕಡೆ ಪರಿಹಾರ ಬರುತ್ತಾ? ಖಂಡಿತ ಇಲ್ಲ. ಪರಿಹಾರ ಎಷ್ಟೋ ವರ್ಷಗಳು ಬರೋದೇ ಇಲ್ಲ. ಅಲ್ಲಿವರೆಗೂ ಬೆಳೆದಂತ ಬೆಳೆಯ ದುಡ್ಡು ಕೂಡ ವಾಪಸ್ ಇಲ್ಲ. ರೈತರ ಜಮೀನು ಜಲಾವೃತ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗೋದು ಒಂದೇ ಉದ್ದೇಶಕ್ಕೆ. ಕಾರಣ ರೈತರ ಕೆಲಸ ಬೇಡಪ್ಪ, ಈ ಕಡೆ ಹೆಣ್ಣು ಕೊಡಲ್ಲ, ಈ ಕಡೆ ಬೆಳೆನೂ ಕೈ ಸಿಗಲ್ಲ, ಸಾಲ ಸೂಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಮಗೆ ಬೇಡವೇ ಬೇಡ ಅಂತೇಳಿ ಯುವಕರು ಬೆಂಗಳೂರು ಅಂತ ಕೆಲಸಕ್ಕೆ ಹೋಗ್ತಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ವಯೋವೃದ್ಧರು ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರ್ಬೋದು. ಏನೇ ಕಷ್ಟ ಬಂದರೂ ಕುಟುಂಬವನ್ನ ಸಾಕಿ ಸಲ್ಲಬೇಕು ಅನ್ನೋ ಒಂದು ವ್ಯವಸ್ಥೆ ನಡೆಕೊಂಡು ಇವರೆಲ್ಲ ಈಗ ಜಮೀನನ್ನ ಆಳ್ವಿಕೆ ಅಂದ್ರೆ ಉಳುಮೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಬರ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದ್ರೆ ಹೀಗೆ ಆಗೋದ್ರೆ ಹಂಗ ರೈತರ ಬೆಳೆಯೋದನ್ನ ನಿಲ್ಸಿದ್ರೆ ಹೊಟ್ಟೆಗೆ ಏನ್ ತಿನ್ನೋದು ನಾವೆಲ್ಲ? ಕಾರಣ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಲಗಡೆ ನೋಡ್ತಿರ್ಬೋದು, ಇಲ್ಲೊಂದು ಕೆರೆ ಇದೆ. ದುಮ್ಮಿಹಾಳ ಗ್ರಾಮದಲ್ಲಿ ನಾನು ಇದ್ದೇನೆ ಇವತ್ತು. ದುಮ್ಮಿಹಾಳ ಗ್ರಾಮದಲ್ಲಿರ್ತಕ್ಕಂಥ ಈ ಕೆರೆ ಸಂಪೂರ್ಣವಾಗಿ ನೀರು ಖಾಲಿ ಆಗ್ತಾ ಇದೆ. ಇಲ್ಲಿಯ ನೀರು ಅಷ್ಟು ಏನು ನೀರು ಬರ್ತಾ ಇದೆ, ರಭಸವಾಗಿ ಪಕ್ಕದಲ್ಲಿರೋ ಎಲ್ಲ ಏನು ಬೆಳೆದಿದ್ದಾರೆ ರೈತರು, ಗೋವಿನ ಜೋಳ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಏನು ಅಡಿಕೆ ಆಗಿರ್ಬೋದು, ಮತ್ತೆ ಶುಂಠಿ ಆಗಿರ್ಬೋದು, ಎಲ್ಲವೂ ಇದೀಗ ಸಂಪೂರ್ಣವಾಗಿ ಜಲದಿಗ್ಬಂಧನದಿಂದ ಸಂಪೂರ್ಣವಾಗಿ ಬೆಳೆದೇ ಇರೋ ಕಾರಣ ಆಗಿರುವಂತದ್ದು. ರೈತರು ಸಾಲ ಶೂಲ ಮಾಡ್ತಾರೆ, ಬ್ಯಾಂಕ್ನಲ್ಲಿ ಸಾಲ ತಗೋತಾರೆ, ಹೆಂಡತಿಯ ಮಾಂಗಲ್ಯವನ್ನು ಕೂಡ ಅಡ ಇಟ್ಟು ಇವರು ಬೆಳೆ ಬೆಳೆಯಕ್ಕೆ ಮುಂದಾಗ್ತಾರೆ. ಆದ್ರೆ ಇವರು ಕೈಗೆ ಹಣ ಸಿಗೋದಿಲ್ಲ. ಹೀಗಾಗಿ ರೈತರು ಇದೀಗ ಸಾವಿನ ದಾರಿ ಹಿಡಿತಾರೆ. ಅದರಲ್ಲೂ ಕೂಡ ರಾಜ್ಯದಲ್ಲೇ ಹಾವೇರಿ ಜಿಲ್ಲೆ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ಇದನ್ನ ಮಟಕ ಹಾಕಬೇಕು, ಇದನ್ನ ಮಟ್ಟ ಹಾಕಬೇಕು ಅಂದ್ರೆ ರೈತರು ಸಾಯೋದನ್ನ ನಿಲ್ಲಿಸಬೇಕು ಅಂತಂದ್ರೆ ಅಧಿಕಾರಿಗಳು ಎಚ್ಚೆತ್ತು ಈ ಒಂದು ವ್ಯವಸ್ಥೆ ನಿಲ್ಲಿಸಬೇಕು. ಈ ರೈತರಿಗೆ ಅನುಕೂಲ ಮಾಡಬೇಕು, ಅನ್ಯಾಯ ಆಗಿದೆ ಸರಿಪಡಿಸಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕೆರೆ ಕೋಡಿ ಒಡೆದು ರೈತರ ಜಮೀನು ಜಲಾವೃತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಬೆಳೆದಂತ ಬೆಳೆ ನಾಶವಾಗಿದೆ.
ಹಾವೇರಿಯ ದುಮ್ಮಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 3 ವರ್ಷಗಳಿಂದ, ಇವತ್ತು ನಿನ್ನೆಯಿಂದಲ್ಲ ಈ ಸಮಸ್ಯೆ ಅವರಿಗೆ, ಕಳೆದ 3 ವರ್ಷದಿಂದಲೂ ಕೂಡ ಇದೇ ಗೋಳು. ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಪಾಪ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಿನ್ನೆ ಎಲ್ಲ ಈ ರೀತಿ ಆಗುತ್ತೆ ಅಂತ ಯಾವತ್ತೋ ಹೇಳಿದ್ರು, ಆದ್ರೂ ಕೂಡ ಯಾರೂ ಕೂಡ ಗಮನ ಹರಿಸಲಿಲ್ಲ. ಮತ್ತೊಂದು ಕಡೆಯಲ್ಲಿ ರೈತರ ಜಮೀನೆಲ್ಲವೂ ಕೂಡ ಜಲಾವೃತ ಆಗಿದೆ, ಮನೆಗಳಿಗೆ ನೀರು ನುಗ್ಗಿದೆ, ಬೆಳೆಗಳಿಗೆ ನೀರು ನುಗ್ಗಿದೆ, ಎಲ್ಲವೂ ಕೂಡ ಹಾನಿ, ಮನೆ ಹಾನಿ, ಬೆಳೆ ಹಾನಿ, ಎಲ್ಲವೂ ಹಾನಿ. ಒಂದ್ ಕಡೆ ಪರಿಹಾರ ಬರುತ್ತಾ? ಖಂಡಿತ ಇಲ್ಲ. ಪರಿಹಾರ ಎಷ್ಟೋ ವರ್ಷಗಳು ಬರೋದೇ ಇಲ್ಲ. ಅಲ್ಲಿವರೆಗೂ ಬೆಳೆದಂತ ಬೆಳೆಯ ದುಡ್ಡು ಕೂಡ ವಾಪಸ್ ಇಲ್ಲ. ರೈತರ ಜಮೀನು ಜಲಾವೃತ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗೋದು ಒಂದೇ ಉದ್ದೇಶಕ್ಕೆ, ಕಾರಣ ರೈತರ ಕೆಲಸ ಬೇಡಪ್ಪ, ಈ ಕಡೆ ಹೆಣ್ಣು ಕೊಡಲ್ಲ, ಈ ಕಡೆ ಬೆಳೆನೂ ಕೈ ಸಿಗಲ್ಲ, ಸಾಲ ಸೂಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಮಗೆ ಬೇಡವೇ ಬೇಡ ಅಂತೇಳಿ ಯುವಕರು ಬೆಂಗಳೂರು ಅಂತ ಕೆಲಸಕ್ಕೆ ಹೋಗ್ತಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ವಯೋವೃದ್ಧರು ಇದ್ದಾರೆ, ದೃಶ್ಯದಲ್ಲಿ ನೋಡ್ತಿರ್ಬೋದು. ಏನೇ ಕಷ್ಟ ಬಂದರೂ ಕುಟುಂಬವನ್ನ ಸಾಕಿ ಸಲ್ಲಬೇಕು ಅನ್ನೋ ಒಂದು ವ್ಯವಸ್ಥೆ ಹಿಡ್ಕೊಂಡು ಇವರೆಲ್ಲ ಈಗ ಜಮೀನನ್ನ ಆಳ್ವಿಕೆ ಅಂದ್ರೆ ಉಳುಮೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಬರ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದ್ರೆ ಹೀಗೆ ಆಗೋದ್ರೆ ಹಂಗ ರೈತರ ಬೆಳೆಯೋದನ್ನ ನಿಲ್ಸಿದ್ರೆ ಹೊಟ್ಟೆಗೆ ಏನ್ ತಿನ್ನೋದು ನಾವೆಲ್ಲ? ಕಾರಣ ಅಂತ ತೋರಿಸ್ತೀನಿ. ನಿಮಗೆ ಇಲ್ಲಿ ಹೊರಗಡೆ ನೋಡ್ತಿರ್ಬೋದು, ಇಲ್ಲೊಂದು ಕೆರೆ ಇದೆ ದುಮ್ಮಿಯಾಳ ಗ್ರಾಮದಲ್ಲಿ. ನಾನು ಇದನ್ನು ಇವತ್ತು ದುಮ್ಮಿಯಾಳ ಗ್ರಾಮದಲ್ಲಿರ್ತಕ್ಕಂಥ ಈ ಕೆರೆ ಸಂಪೂರ್ಣವಾಗಿ ನೀರು ಖಾಲಿ ಆಗ್ತಾ ಇದೆ. ಇಲ್ಲಿಯ ನೀರು ಅಷ್ಟು ಏನು ನೀರು ಬರ್ತಾ ಇದೆ, ರಭಸವಾಗಿ ಪಕ್ಕದಲ್ಲಿರೋ ಎಲ್ಲ ಏನು ಬೆಳೆದಿದ್ದಾರೆ ರೈತರು, ಗೋವಿನ ಜೋಳ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಏನು ಅಡಿಕೆ ಆಗಿರ್ಬೋದು, ಮತ್ತೆ ಶುಂಠಿ ಆಗಿರ್ಬೋದು, ಎಲ್ಲವೂ ಇದೀಗ ಸಂಪೂರ್ಣವಾಗಿ ಜಲದಿಗ್ಬಂಧನದಿಂದ ಸಂಪೂರ್ಣವಾಗಿ ಬೆಳೆದೇ ಇರೋ ಕಾರಣ ಆಗಿರುವಂತದ್ದು. ರೈತರು ಸಾಲ ಶುರು ಮಾಡ್ತಾರೆ, ಬ್ಯಾಂಕ್ನಲ್ಲಿ ಸಾಲ ತಗೋತಾರೆ, ಹೆಂಡತಿಯ ಮಾಂಗಲ್ಯವನ್ನು ಕೂಡ ಅಡ ಇಟ್ಟು ಇವರು ಬೆಳೆ ಬೆಳೆಯಕ್ಕೆ ಮುಂದಾಗ್ತಾರೆ. ಆದರೆ ಇವರು ಕೈಗೆ ಹಣ ಸಿಗೋದಿಲ್ಲ. ಹೀಗಾಗಿ ರೈತರು ಇದೀಗ ಸಾವಿನ ದಾರಿ ಹಿಡಿದಿದ್ದಾರೆ. ಅದರಲ್ಲೂ ಕೂಡ ರಾಜ್ಯದಲ್ಲೇ ಹಾವೇರಿ ಜಿಲ್ಲೆ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ಇದನ್ನ ಮಟ್ಟಕ್ಕೆ ಹಾಕಬೇಕು, ಇದನ್ನ ಮಟ್ಟ ಹಾಕಬೇಕು ಅಂದ್ರೆ ರೈತರು ಸಾಯೋದನ್ನು ನಿಲ್ಲಿಸಬೇಕು ಅಂತಂದ್ರೆ ಅಧಿಕಾರಿಗಳು ಎಚ್ಚೆತ್ತು ಈ ಒಂದು ವ್ಯವಸ್ಥೆ ನಿಲ್ಲಿಸಬೇಕು, ಈ ರೈತರಿಗೆ ಅನುಕೂಲ ಮಾಡಬೇಕು, ಅನ್ಯಾಯ ಆಗಿದೆ ಸರಿಪಡಿಸಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕೆರೆ ಕೋಡಿ ಒಡೆದು ರೈತರ ಜಮೀನು ಜಲಾವೃತ ಆಗಿದೆ, ಮನೆಗಳಿಗೆ ನೀರು ನುಗ್ಗಿದೆ, ಬೆಳೆದಂತ ಬೆಳೆ ನಾಶವಾಗಿದೆ. ಹಾವೇರಿಯ ದುಮ್ಮಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 3 ವರ್ಷಗಳಿಂದ, ಇವತ್ತು ನಿನ್ನೆಯಿಂದಲ್ಲ ಈ ಸಮಸ್ಯೆ ಅವರಿಗೆ, ಕಳೆದ 3 ವರ್ಷದಿಂದಲೂ ಕೂಡ ಇದೇ ಗೋಳು. ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಪಾಪ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಿನ್ನೆ ಎಲ್ಲ ಈ ರೀತಿ ಆಗುತ್ತೆ ಅಂತ ಯಾವತ್ತೋ ಹೇಳಿದ್ರು, ಆದ್ರೂ ಕೂಡ ಯಾರೂ ಕೂಡ ಗಮನ ಹರಿಸಲಿಲ್ಲ. ಮತ್ತೊಂದು ಕಡೆಯಲ್ಲಿ ರೈತರ ಜಮೀನೆಲ್ಲವೂ ಕೂಡ ಜಲಾವೃತ ಆಗಿದೆ, ಮನೆಗಳಿಗೆ ನೀರು ನುಗ್ಗಿದೆ, ಬೆಳೆಗಳಿಗೆ ನೀರು ನುಗ್ಗಿದೆ, ಎಲ್ಲವೂ ಕೂಡ ಹಾನಿ, ಮನೆ ಹಾನಿ, ಬೆಳೆ ಹಾನಿ, ಎಲ್ಲವೂ ಹಾನಿ. ಒಂದ್ ಕಡೆ ಪರಿಹಾರ ಬರುತ್ತಾ? ಖಂಡಿತ ಇಲ್ಲ. ಪರಿಹಾರ ಎಷ್ಟೋ ವರ್ಷಗಳು ಬರೋದೇ ಇಲ್ಲ. ಅಲ್ಲಿವರೆಗೂ ಬೆಳೆದಂತ ಬೆಳೆಯ ದುಡ್ಡು ಕೂಡ ವಾಪಸ್ ಇಲ್ಲ. ರೈತರ ಜಮೀನು ಜಲಾವೃತ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗೋದು ಒಂದೇ ಉದ್ದೇಶಕ್ಕೆ, ಕಾರಣ ರೈತರ ಕೆಲಸ ಬೇಡಪ್ಪ, ಈ ಕಡೆ ಹೆಣ್ಣು ಕೊಡಲ್ಲ.